ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಫೋನ್ ಟ್ಯಾಪಿಂಗ್. ರಾಯಚೂರು ಎಸ್ಪಿ ಬಳಿ ಶಿವರಾಜ್ ಪಾಟೀಲ್ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಸುಮಾರು 70 ಬಾರಿ ನನ್ನ ಫೋನ್ ಲೊಕೇಶನ್ ಅನ್ನ ಪರಿಶೀಲಿಸಲಾಗಿದೆ ಅಂತ ಹೇಳಿದ್ದಾರೆ. ಎಸ್ಪಿ ಪುಟ್ಟಮಾದಯ್ಯಗೆ ಮೌಖಿಕವಾಗಿ ಶಿವರಾಜ್ ಪಾಟೀಲ್ ದೂರನ್ನ ಕೊಟ್ಟಿದ್ದಾರೆ. ಖುದ್ದು ಠಾಣೆಗೆ ಹೋಗಿ ಲೊಕೇಶನ್ ತೆಗೆಸ್ತಾರೆ ಅಂತ ಶಾಸಕರು ಹೇಳ್ತಿದ್ದಾರೆ. ಲಿಖಿತ ದೂರು ಕೊಟ್ರೆ ತನಿಖೆ ಮಾಡ್ತೀವಿ ಅಂತ ಎಸ್ಪಿ ಹೇಳಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಎಸ್ಪಿ ಕಚೇರಿ ಬಳಿ ಪ್ರತಿಭಟಿಸಿದ್ರು ಶಾಸಕ. ವಿಚಾರಣೆಯ ವೇಳೆ ಈರೇಶ್ ಅನ್ನೋ ವ್ಯಕ್ತಿಗೆ ಥಳಿಸಿದ್ರು ಪೊಲೀಸರು. ಇನ್ನು ಪೊಲೀಸರು ಹಲ್ಲೆ ಮಾಡಿದ್ದಕ್ಕೆ ಈರೇಶ್ ಸಾವಾಗಿರುವಂತ ಆರೋಪ ಕೂಡ ಕೇಳಿಬಂತು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮಕ್ಕೆ ಇದೀಗ ಶಾಸಕ ಆಗ್ರಹಿಸಿದ್ದಾರೆ. ನೋಡಿ, ಫೋನ್ ಟ್ಯಾಪಿಂಗ್ ವಿಚಾರ ಒಂದ್ ಕಡೆ ಸದ್ದು ಮಾಡ್ತಾ ಇದೆ ರಾಷ್ಟ್ರವ್ಯಾಪಿ. ಈ ನಡುವೆ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಕೂಡ ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ರಾಯಚೂರು ಎಸ್ಪಿ ಬಳಿ. ಸುಮಾರು 70 ಬಾರಿ ನನ್ನ ಫೋನ್ನ ಲೊಕೇಶನ್ ಅನ್ನ ಪರಿಶೀಲನೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ಪಿ ಪುಟ್ಟಮಾದಯ್ಯಗೆ ಮೌಖಿಕವಾಗಿ ಶಿವರಾಜ್ ಪಾಟೀಲ್ ದೂರನ್ನ ಕೊಟ್ಟಿದ್ದಾರೆ. ಖುದ್ದು ಠಾಣೆಗೆ ಹೋಗಿ ಲೊಕೇಶನ್ ತೆಗೆಸ್ತಾರೆ ಅಂತ ಶಾಸಕ ಹೇಳಿದ್ದಾರೆ. ಇನ್ನು ಲಿಖಿತ ದೂರನ್ನ ಕೊಡಿ, ತನಿಖೆ ಮಾಡ್ತೀವಿ ಅನ್ನೋದಾಗಿ ಎಸ್ಪಿ ಕೂಡ ಅವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ನೋಡಿ, ಏಪ್ರಿಲ್ 1ನೇ ತಾರೀಕು ಎಸ್ಪಿ ಕಚೇರಿ ಬಳಿ ಶಾಸಕರು ಪ್ರತಿಭಟಿಸ್ತಿರ್ತಾರೆ. ಇನ್ನು ಇದೇ ವಿಚಾರಣೆ ವೇಳೆ ಈರೇಶ್ ಅನ್ನುವಂತ ವ್ಯಕ್ತಿಗೆ ಪೊಲೀಸರು ಥಳಿಸಿರ್ತಾರೆ. ಪೊಲೀಸರು ಹಲ್ಲೆ ಮಾಡಿದ್ದಕ್ಕೆ ಈರೇಶ್ ಸಾವಾಗಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನನಗೆ ಗೊತ್ತು ಎವಿಡೆನ್ಸ್ ಟ್ಯಾಂಪರ್ ಆಗ್ತಾವ ಅಂತ ನನಗೂ ಗೊತ್ತು. ಅಯ್ಯೋ, ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ, 70 ಸರಿ ತೆಗಿಸ್ತಾರ ಅಂತ ಹೇಳಿದೆ ನಾನು. ಲೊಕೇಶನ್ ಏನ್ ಮಾಡ್ತೀರಿ ಇಂತ ಚಿಲ್ಲ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ? ನಾವೇನ ಕೆಟ್ಟದ್ ಮಾಡಿದ್ರಲ್ಲ ಗಮನಕ್ಕೆ ತರೋದು. ಅವ್ನ ಲೊಕೇಶನ್ ತೆಗೋನ್ ಯಾವನ ಆನಂತ ಇಲ್ಲಿ ಅವ್ರಿಗೆ 70 ಸರಿ ತೆಗೆದಾರ ನಂದು ಲೊಕೇಶನ್. ತೆಗೆದಾರ ನಾನು ಆಮೇಲೆ ಇಲ್ಲ ಅಂತ ಯಾರಿಗೂ ಮಾತಾಡಕ್ ಹೋಗಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಎವಿಡೆನ್ಸ್ ಟ್ಯಾಂಪರ್ ಆಗ್ತಾವ ಅಂತ ನನಗೂ ಗೊತ್ತು. ಅಯ್ಯೋ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ. ಪ್ರತಿನಿಧಿ ಭೀಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮೇಶ್, ಶಿವರಾಜ್ ಪಾಟೀಲ್ ಹಾಗೆ ಎಸ್ಪಿ ಅವರ ಕಾನ್ವರ್ಸೇಷನ್ ನೋಡ್ತಾ ಇದ್ರೆ ನಿಮ್ಗೇನ್ ಗೊತ್ತು ಪೊಲೀಸ್ ಸ್ಟೇಷನ್ ಬಗ್ಗೆ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೊಕೇಶನ್ ತೆಗೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಶಿವರಾಜ್ ಪಾಟೀಲ್ ಅವರು. ಏನೇನ್ ಗೊತ್ತಾಗ್ತಾ ಇದೆ ಭೀಮೇಶ್? ಜದ್ರೆ ಏನಂದ್ರೆ, ಇದೇ ಏಪ್ರಿಲ್ 1ನೇ ತಾರೀಕು ಈರೇಶ್ ಅಂತಕ್ಕಂಥ ವ್ಯಕ್ತಿ ಪೊಲೀಸರ ವಿಚಾರಣೆ ವೇಳೆ ಸಾವನ್ನಪ್ಪಿದ್ದ. ಈ ಸಂಬಂಧಪಟ್ಟಂತೆ ಮೃತನ ಕುಟುಂಬಸ್ಥರ ಜೊತೆಗೆ ಶಿವರಾಜ್ ಪಾಟೀಲ್ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಖುದ್ದು ಎಸ್ಪಿ ಅವರು ಶಿವರಾಜ್ ಪಾಟೀಲ್ ಅವ್ರನ್ನ ಭೇಟಿಯಾಗಿ ಸಮಾಧಾನ ಪಡಿಸಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಫೋನ್ ಅನ್ನು ಕೂಡ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಕೆಲವೊಂದಿಷ್ಟು ಪ್ರಭಾವಿಗಳು ತಮ್ಮ ಫೋನ್ಗಳನ್ನ ಖುದ್ದು ಪೊಲೀಸ್ ಠಾಣೆಗೆ ಹೋಗಿ ಲೊಕೇಶನ್ ತೆಗೆಸುವಂತದ್ದು, ಫೋನ್ ಟ್ರ್ಯಾಪ್ ಮಾಡಿಸುವಂತದ್ದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾರು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಆದ್ರೆ ಆ ವಿಚಾರ ಪ್ರಸ್ತಾಪ ಮಾಡೋದು ಬೇಡ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ. ಅಂದ್ರೆ 70 ಸಲ ಒಂದೇ ತಿಂಗಳಲ್ಲಿ ನನ್ನ ಫೋನ್ ಅನ್ನ ಟ್ರ್ಯಾಪ್ ಮಾಡ್ತಾರೆ, ಜೊತೆಗೆ ಲೊಕೇಶನ್ ಅನ್ನು ಕೂಡ ತೆಗೆಸ್ತಾರೆ. ಅಂದ್ರೆ ಠಾಣೆಗೆ ಹೋಗಿ ಈ ರೀತಿ ಮಾಡ್ತಾರಂತಂದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದೇ ವಿಚಾರವಾಗಿ ನಾವು ಎಸ್ಪಿ ಅವ್ರನ್ನ ಕೂಡ ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಎಸ್ಪಿ ಅವರು ಕೂಡ ಇದನ್ನ ಒಪ್ಕೋತಾರೆ. ಫೋನ್ ಟ್ರ್ಯಾಪ್ ಮಾಡಿರುವಂತ ವಿಚಾರವನ್ನ ಖುದ್ದು ಶಾಸಕರೇ ನಮ್ಮ ಬಳಿ ಹೇಳ್ಕೊಂಡಿದ್ದಾರೆ. ಆದ್ರೆ ಲಿಖಿತ ರೂಪದಲ್ಲಿ ಏನಾದರೂ ದೂರು ಕೊಟ್ರೆ ಖಂಡಿತವಾಗ್ಲೂ ಈ ಬಗ್ಗೆ ಸುದೀರ್ಘವಾಗಿ ತನಿಖೆಯನ್ನ ನಡೆಸ್ತೀವಿ ಅನ್ನೋ ವಿಚಾರವನ್ನ TV9ಗೆ ಎಸ್ಪಿ ಪುಟ್ಟಮಾದೇವ್ ಕೂಡ ಹೇಳಿರುವಂತದ್ದು. ಆದ್ರೆ ಶಿವರಾಜ್ ಪಾಟೀಲ್ ಈವರೆಗೂ ಯಾವುದೇ ಲಿಖಿತ ದೂರನ್ನ ಕೊಡುವಂತದ್ದಾಗ್ಲಿ ಮತ್ತೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ಒಂದು ದೂರನ್ನ ಕೊಡುವಂತದ್ದು ಕೆಲಸ ಮಾಡಿಲ್ಲ. ಬದಲಾಗಿ ಆ ಘಟನೆ ಸಂದರ್ಭದಲ್ಲಿ ಏನ್ ಪ್ರತಿಭಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಚೈತ್ರ, ಇನ್ನೊಂದು ವಿಚಾರ ಭೀಮೇಶ್, ಅಲ್ಲಿ ಈರೇಶ್ ಅನ್ನುವಂತ ವ್ಯಕ್ತಿಗೆ ಥಳಿಸಿರೋದ್ರ ಬಗ್ಗೆ ಪೊಲೀಸರಿಗೆ ಹೇಳ್ತಾರಲ್ಲ, ಪೊಲೀಸರ ಉತ್ತರ ಏನಿತ್ತು ಅಂತ ಇದಕ್ಕೆ?
ಚೈತ್ರ ಏನಂದ್ರೆ ವೀರೇಶ್ ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಕೌಟುಂಬಿಕ ಕಲಹ ಹಿನ್ನೆಲೆ ವೀರೇಶ್ನ ಪತ್ನಿ ಪೊಲೀಸರಿಗೆ ದೂರನ್ನ ನೀಡಿರುವಂತಹ ಸಂದರ್ಭದಲ್ಲಿ ವೀರೇಶ್ನನ್ನ ಪೊಲೀಸರು ಠಾಣೆಗೆ ಕರೆದುಕೊಂಡು ವಿಚಾರಣೆ ಮಾಡಬೇಕಿತ್ತು. ಆದ್ರೆ ವಿಚಾರಣೆ ನೆಪದಲ್ಲಿ ಥಳಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಆತ ನಿತ್ರಾಣಗೊಂಡು ಸಾವನ್ನಪ್ಪಿದ್ದಾನೆ ಅನ್ನೋ ಆರೋಪವನ್ನ ಮಾಡ್ತಾರೆ. ಈ ಬಗ್ಗೆ ಈಗಾಗಲೇ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ SP ಪುಟ್ಟಮಾದ ಅಮಾನತು ಮಾಡಿದ್ದಾರೆ. ಜೊತೆಗೆ CIDಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ದಾರೆ. ಎಲ್ಲೊಂದ್ ಕಡೆ ಮೃತನ ಕುಟುಂಬಸ್ಥರ ಆರೋಪ ಏನಿತ್ತು ಆ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಇದೇ ವಿಚಾರ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಫೋನ್ ಅನ್ನು ಟ್ರ್ಯಾಪ್ ಮಾಡಿ ಪೊಲೀಸ್ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊಳ್ತಾ ಇರೋ ವಿಚಾರವನ್ನ ಹೇಳಿರುವಂತದ್ದು. ಚೈತ್ರ. ರೈಟ್, ಥ್ಯಾಂಕ್ ಯು ಭೀಮೇಶ್ ಮಾಹಿತಿಗಾಗಿ.